ಬೆಂಗಳೂರಿನಲ್ಲಿ ಕುರಿ ಮಾರುತ್ತಿದ್ದವನ ಬಳಿ ಪಿಸ್ತೂಲ್ ಪತ್ತೆಯಾಗಿದೆ. ಬೆಂಗಳೂರಿನ ಸೈಯದ್ ಮಸೂದ್ ಎಂಬಾತನ ಬಳಿ ಪಿಸ್ತೂಲ್ ಪತ್ತೆಯಾಗಿದೆ. ಇದನ್ನು ಅಕ್ರಮವಾಗಿ ಇಟ್ಕೊಂಡಿದ್ದ ಈ ಪಿಸ್ತೂಲನ್ನು ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಅಕ್ರಮವಾಗಿ ಪಿಸ್ತೂಲ್ ಇಟ್ಕೊಂಡಿದ್ದ ಆರೋಪ ಕೇಳಿಬರ್ತಿದೆ. ಭೋಪಾಲ್ ಮೂಲದ ವ್ಯಕ್ತಿಯೊಬ್ಬನಿಂದ ಗನ್ ತರಿಸಿಕೊಂಡಿದ್ದ ಈ ಸೈಯದ್ ಮಸೂದ್ ಕುರಿ ಮಾರುವವನ ಬಳಿ ಪಿಸ್ತೂಲ್ ಅಕ್ರಮವಾಗಿ ಇಟ್ಕೊಂಡಿದ್ದ ಅನ್ನುವಂಥ ಆರೋಪ ಇದೆ. ಭೋಪಾಲ್ ಮೂಲದ ವ್ಯಕ್ತಿಯೊಬ್ಬನಿಂದ ಗನ್ ತರಿಸ್ಕೊಂಡಿದ್ದ. ಯಾವುದೇ ಪಿಸ್ತೂಲನ್ನು ತನ್ನ ಬಳಿ ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ಲೈಸೆನ್ಸ್ ಇರಬೇಕು. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸನ್ನು ದಾಖಲಿಸಲಾಗಿದೆ ಸೈಯದ್ ಮಸೂದ್ ಮೇಲೆ. ಭೋಪಾಲ್ ಮೂಲದ ವ್ಯಕ್ತಿಯಿಂದ ಪಿಸ್ತೂಲ್ ಖರೀದಿ ಮಾಡಿದ್ದ. ಬಂಧಿತನಿಂದ ಇದೀಗ 0.32 mm ಪಿಸ್ತೂಲ್ ಮತ್ತು 50 ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದಂತಹ ಆರೋಪಿ. ಆರ್ಮ್ಸ್ ಆಕ್ಟ್ ಅಡಿ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಗನ್ನನ್ನು ತರಿಸಿಕೊಂಡಿದ್ದ ಅನ್ನೋದರ ಕುರಿತಾಗಿ ತನಿಖೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕುರಿ ಮಾರುತ್ತಿದ್ದವನ ಬಳಿ ಪತ್ತೆಯಾಗಿರುವಂತಹ ಪಿಸ್ತೂಲ್ನ ಜಾಡು ಹಿಡಿದು ಹೊರಟಿದ್ದಾರೆ ಪೊಲೀಸರು. ಬೆಂಗಳೂರಿನ ಸೈಯದ್ ಮಸೂದ್ ಎಂಬಾತನ ಬಳಿ ಪಿಸ್ತೂಲ್ ಪತ್ತೆಯಾಗಿದೆ. ಅದು ಲೈಸೆನ್ಸ್ ಕೂಡ ಪಡ್ಕೊಂಡಿಲ್ಲ, ವಿತೌಟ್ ಲೈಸೆನ್ಸ್. ಆ ಪಿಸ್ತೂಲನ್ನು ಆತ ಬೇರೆಡೆಯಿಂದ ತರಿಸ್ಕೊಂಡಿದ್ದ ಅನ್ನುವಂಥದ್ದಿದೆ. ಮತ್ತು ಆ ಪಿಸ್ತೂಲ್ ಜೊತೆಗೆ 50 ಗುಂಡುಗಳು ಕೂಡ ಪತ್ತೆಯಾಗಿದೆ. ಭೋಪಾಲ್ ಮೂಲದ ವ್ಯಕ್ತಿಯೊಬ್ಬನಿಂದ ಗನ್ ತರಿಸ್ಕೊಂಡಿದ್ದಲ್ಲದೆ ಗುಂಡುಗಳು ಕೂಡ ಇದೀಗ ಪತ್ತೆಯಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸನ್ನು ಪೊಲೀಸರು ದಾಖಲಿಸುತ್ತಿದ್ದಾರೆ. ಸಿಸಿಬಿ ಪೊಲೀಸರು ಬಂಧಿತನಿಂದ 0.32 mm ಪಿಸ್ತೂಲ್ ಮತ್ತು 50 ಜೀವಂತ ಗುಂಡುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಆರೋಪಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದ ಅನ್ನುವಂಥದ್ದಿದೆ. ಆರ್ಮ್ಸ್ ಆಕ್ಟ್ ಅಡಿ ಆರೋಪಿಯನ್ನು ಸಿಸಿಬಿ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಇನ್ನು ತನಿಖೆ ನಡೀತಾ ಇದೆ. ಯಾವ ಕಾರಣಕ್ಕೆ ಗನ್ನನ್ನು ತರಿಸ್ಕೊಂಡಿದ್ದ ಅನ್ನೋದರ ಕುರಿತು ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆ ಭೋಪಾಲ್ ಮೂಲದ ವ್ಯಕ್ತಿ ಏನು ಗನ್ನನ್ನು ಪೂರೈಕೆ ಮಾಡಿದ್ನಲ್ಲ, ಈತನಿಗೆ ತಂದುಕೊಟ್ಟಿದ್ನಲ್ಲ, ಆ ಭೋಪಾಲ್ ಮೂಲದ ವ್ಯಕ್ತಿಗೋಸ್ಕರ ಕೂಡ ತಲಾಶ್ ನಡೆದಿದೆ ಪೊಲೀಸರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.